ನಮಸ್ಕಾರ ರೈತ ಬಂಧುಗಳೇ, ಬೆಳೆ ಹಾನಿ ಬೆಳೆ ಪರಿಹಾರದ ಹಣ ರೈತರ ಖಾತೆಗಳಿಗೆ ಇವತ್ತು ಜಮೆ ಆಗಲಿದೆ. ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ರೈತರಿಗೆ ಇಂದು ಬೆಳೆ ಪರಿಹಾರದ ಹಣ ಬರುತ್ತೆ. ನಿನ್ನೆ ಬಹಳಷ್ಟು ಜನ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗಿದೆ. ಸರಿಸುಮಾರು 13,000 ರೂಪಾಯಿ ಹಣ ಪ್ರತಿ ಎಕರೆಗೆ ಜಮೆ ಆಗಿದೆ ನಿನ್ನೆ ಮತ್ತು ಇವತ್ತೂ ಕೂಡ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಬರ್ತಾ ಇದೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಎಲ್ಲಾ ರೈತರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ಈ ಒಂದು ವಿಡಿಯೋನ ನಿಮ್ಮ ಹಳ್ಳಿಯ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸಿ. ನೀವೇನಾದ್ರೂ ರೈತರು ಆಗಿದ್ರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ಬೆಳೆ ಹಾನಿ ಪರಿಹಾರದ ಹಣ ಎಷ್ಟು ಜಮೆ ಆಗ್ತಾ ಇದೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಯಾವ ತಾಲೂಕಿಗೆ ಇವತ್ತು ಹಣ ಬರಲಿದೆ ಮತ್ತು ಇಲ್ಲಿ ನಿಮ್ಮ ಒಂದು ಜಿಲ್ಲೆಯ ಹೆಸರನ್ನ ನೀವು ಪಡೆದುಕೊಳ್ಳುವುದು ಹೇಗೆ, ಅಥವಾ ನೀವು ಕೂಡ ಇಲ್ಲಿ ಈ ಬೆಳೆ ಪರಿಹಾರದ ಹಣಕ್ಕೆ ಅರ್ಹರಾಗಿದ್ರೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಚಿಕ್ಕವನ್ನ ಕೆಲಸವನ್ನ ಮಾಡಿ ತಕ್ಷಣ ಹಣ ಬರುತ್ತೆ. ಮತ್ತು ಇಲ್ಲಿ PMFBY ಬೆಳೆ ವಿಮೆ ಪರಿಹಾರ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ರೈತರಿಗೆ ಅಂತಾನೆ ಮಾಡಿರುವಂತಹ ಚಾನಲ್ ಇದಾಗಿದೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ತುಂಬಾ ಸುಂದರವಾಗಿರುತ್ತೆ ಈ ಒಂದು ವಿಡಿಯೋ. ನೋಡಿ ರೈತರೇ, ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಅತಿವೃಷ್ಟಿ, ಪ್ರವಾಹ, ನೀರಿನ ನಿಲುವು ಮತ್ತು ಬೆಳೆ ನಾಶ ಅಂದ್ರೆ ಅತಿವೃಷ್ಟಿಯಿಂದ, ಪ್ರವಾಹದಿಂದ ಮತ್ತು ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಅಂದ್ರೆ ಮಳೆಯಿಂದ ಮತ್ತು ಬೆಳೆ ನಾಶದಿಂದ ಈ ಕಾರಣಗಳಿಂದ ರಾಜ್ಯದ ಅನೇಕ ರೈತರಿಗೆ ದೊಡ್ಡ ನಷ್ಟವಾಗಿದೆ. ಈ ಹಾನಿಗೆ ಸರ್ಕಾರ ನೀಡುವ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗಾಗಲೇ ಜಮೆ ಮಾಡುವ ಕಾರ್ಯ ಪ್ರಾರಂಭಗೊಂಡಿದೆ. ನೋಡಿ, ನಿನ್ನೆಯಿಂದನೂ ಕೂಡ ಬಹಳಷ್ಟು ಜಿಲ್ಲೆಯ ರೈತರಿಗೆ ಹಣ ಬಂದಿದೆ. ನಿಮ್ಮ ಒಂದು ಕಾಮೆಂಟ್ ನಾನು ನೋಡ್ತಾ ಇರ್ತಾನೆ, ಹಾಗಾಗಿ ಪ್ರತಿಯೊಬ್ಬರ ಕಾಮೆಂಟ್ ಕೂಡ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತವೆ. ನೋಡಿ, ಇಲ್ಲಿ ಈಗಾಗಲೇ ಹಣ ತಲುಪಿರುವ ಜಿಲ್ಲೆಗಳನ್ನು ಕೂಡ ತಿಳಿಸ್ತೇನೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಎಷ್ಟು ಹಣ ಬರಲಿದೆ ಮತ್ತು ಈ ಒಂದು ಜಿಲ್ಲೆಯ ತಾಲೂಕುಗಳಿಗೆ ಯಾವ ಯಾವ ತಾಲೂಕುಗಳಿಗೆ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಿಗೆ, ಕೆಲವೊಂದು ತಾಲೂಕುಗಳಿಗೆ ಬರೋದಿಲ್ಲ, ಇಲ್ಲಿ ಎಲ್ಲಾ ತಾಲೂಕುಗಳಿಗೂ ಕೂಡ ಬಂದಿರುತ್ತೆ, ಒಂದೊಂದು ತಾಲೂಕಿಗೆ ಬರೋದಿಲ್ಲ. ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಮತ್ತು ನೀವೇನಾದ್ರೂ ರೈತರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಬೆಳೆ ಹಾನಿ ಬೆಳೆ ಪರಿಹಾರ ಹಣ ತಲುಪಿರುವಂತಹ ಜಿಲ್ಲೆಗಳ ಪಟ್ಟಿ ನೋಡಿ, ಕೆಳಗಡೆ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ನಾನು ಕೊಟ್ಟಿರ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬೀದರ್ ಹೌದು, ಕಲಬುರಗಿ ಹೌದು, ಕಲಬುರಗಿ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಆಲ್ರೆಡಿ ಬಂದಿದೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲಾ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬಂದಿದೆ ಮತ್ತು ವಿಜಯಪುರ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬಂದಿದೆ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಗೂ ಕೂಡ ಬೆಳೆ ಹಾನಿ ಜಮೆ ಆಗಿದೆ. ಬೀದರ್, ಕಲಬುರಗಿ, ವಿಜಯಪುರ ಈ ಮೂರು ಜಿಲ್ಲೆಗಳಿಗೆ ಅನೇಕ ರೈತರಿಗೆ SMS ಕೂಡ ಬಂದಿದೆ. ಇಲ್ಲಿ ಬೆಳೆ ಹಾನಿ ಕ್ರೆಡಿಟ್ ಆಗಿದೆ ಈ ಒಂದು ಜಿಲ್ಲೆಗಳಿಗೆ ಮತ್ತು ಇನ್ನೂ ಹಣ ಬಾಕಿ ಇರುವ ರೈತರಿಗೆ ಇವತ್ತು ಜಮೆ ಆಗುತ್ತೆ. ಬನ್ನಿ, ಯಾವ ಯಾವ ರೈತರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಹಣ ಎಷ್ಟು ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸ್ತೇನೆ. ಇಂದು ಪರಿಹಾರ ಹಣ ಬಿಡುಗಡೆ ಆಗುವ ಜಿಲ್ಲೆ ಹೌದು ವೀಕ್ಷಕರೇ, ಇಂದು ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಇನ್ನೂ ಕೂಡ ಹಣ ಬರದೇ ಇರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ಹೇಳ್ತಾನೆ ನೋಡಿ. ಹಣ ಬಿಡುಗಡೆ ಆಗದೇ ಇರುವ ಪ್ರಮುಖ ಜಿಲ್ಲೆಗಳು ಬೆಳಗಾವಿ ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರೈತರಿಗೆ ಇನ್ನೂ ಕೂಡ ಬೆಳೆ ಹಾನಿ ಹಣ ಜಮೆ ಆಗಿಲ್ಲ ಈ ಬೆಳಗಾವಿ ಜಿಲ್ಲೆಯ ರೈತರಿಗೆ. ಮತ್ತು ರಾಯಚೂರು ಜಿಲ್ಲೆಯ ರೈತರಿಗೂ ಕೂಡ, ರಾಯಚೂರು ಜಿಲ್ಲೆಯ ರೈತರಿಗೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗಿಲ್ಲ. ಮತ್ತು ಗದಗ ಜಿಲ್ಲೆಯಲ್ಲಿ ಬೆಳೆ ಹಾನಿ ತುಂಬಾ ಆಗಿದೆ, ಆದರೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಸಿಕ್ಕಿಲ್ಲ. ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಹೌದು, ಬಹಳಷ್ಟು ಜನ ಧಾರವಾಡ ಜಿಲ್ಲೆಯವರು ಕಾಮೆಂಟ್ ಮಾಡ್ತಾ ಇದ್ರಿ ನೋಡಿ, ಧಾರವಾಡ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬಳ್ಳಾರಿ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ತುಂಬಾ ಬೆಳೆ ನಷ್ಟವಾಗಿದೆ. ಹಾಗಾದ್ರೆ ಇವತ್ತು ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದಾವ, ಯಾವ ಯಾವ ಸಮಯಕ್ಕೆ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದಾವೆ, ಎಷ್ಟು ಹಣ ಅಂತ ಹೇಳ್ತಾನೆ ನೋಡಿ. ನೋಡಿ, ಇಂದು ಪರಿಹಾರ ಹಣ ಬಿಡುಗಡೆ ಆಗುವ ಜಿಲ್ಲೆ ನೋಡೋದಾದ್ರೆ ಇಂದು ಸಂಜೆ ಒಳಗಾಗಿ ನೋಡಿ ಈ ಒಂದು ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಬರ್ತಾ ಇರುವಂತದ್ದು ಸರಿಸುಮಾರು 1,62,839 ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಇಲ್ಲಿ ಜಮೆ ಆಗುತ್ತೆ. ನೋಡಿ, ಇಲ್ಲಿ ಜಮಖಂಡಿಗೆ ಇಂದು ಜಮೆ ಆಗುತ್ತೆ ಮತ್ತು ಮುದೋಳ್ ಇಲ್ಲಿನೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ ಇವತ್ತು. ಮತ್ತು ಬಾದಾಮಿ ಜಿಲ್ಲೆಗೂ ಕೂಡ ಇಂದು ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ. ಮತ್ತು ಈ ಹುನಗುಂದ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ. ಮತ್ತು ಗುಳೇದ್ಗುಡ್ಡ ಈ ಒಂದು ಪ್ರದೇಶಕ್ಕೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ. ಮತ್ತು ಇಳಕಲ್ ಇಲ್ಲಿನೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ. ಮತ್ತು ರಬಕವಿ
ಮತ್ತು ಬನಹಟ್ಟಿ ಈ ಒಂದು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಅಂದ್ರೆ ಈ ಜಿಲ್ಲೆಯ ತಾಲೂಕುಗಳು ಇವು. ಈ ಒಂದು ಜಿಲ್ಲೆಯ ತಾಲೂಕುಗಳಿಗೂ ಕೂಡ ಬೆಳೆ ಪರಿಹಾರದ ಹಣ ಇಂದು ಜಮೆ ಆಗಲಿದೆ. ಈ ಎಲ್ಲಾ ತಾಲೂಕುಗಳಲ್ಲಿ ಸರ್ವೆ ಮುಗಿದ ಹಲವಾರು ರೈತರಿಗೆ ಇಂದು ಹಣ ಖಾತೆಗೆ ಬರುತ್ತೆ. ಮತ್ತು ಬೆಳಗಾವಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಗದಗ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ ಈ ಜಿಲ್ಲೆಗಳಿಗೆ ನಾಳೆಯಿಂದ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿಸುಮಾರು 5 ರಿಂದ 6 ದಿನದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು PMFBY ಬೆಳೆ ವಿಮೆ ಪರಿಹಾರ ಕ್ರಾಪ್ ಇನ್ಸೂರೆನ್ಸ್ ಪ್ರಮುಖ ಅಪ್ಡೇಟ್ ಬಂದಿದೆ ನೋಡಿ. ಈ ಹಂಗಾಮಿನಲ್ಲಿ PMFBY ಅಂದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿರುವ ಎಲ್ಲಾ ರೈತರಿಗೆ ಸಂಬಂಧಿಸಿದಂತೆ ಕೇಂದ್ರ ಕೃಷಿ ಸಚಿವರು ದೊಡ್ಡ ಸೂಚನೆ ನೀಡಿದ್ದಾರೆ. ವಿಮೆ ಕಂಪನಿಗಳು ಕಟ್ಟುನಿಟ್ಟಿನ ಆದೇಶವನ್ನ ಪಾಲಿಸಬೇಕು. ಇಲ್ಲಿ ಪರಿಹಾರವನ್ನ ತಡ ಮಾಡಬಾರದು ಮತ್ತು ರೈತರಿಗೆ ಬೇಗನೆ ಹಣ ಬಿಡುಗಡೆ ಮಾಡಬೇಕು ಎಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವಿಮಾ ಕಂಪನಿಗಳು ಬಡ್ಡಿ ಸಮೇತ ಹಣ ನೀಡಲೇಬೇಕು. ಇದು ರೈತರಿಗೆ ದೊಡ್ಡ ಲಾಭದಾಯಕ ಆದೇಶವೆಂದು ಇಲ್ಲಿ ಸ್ವತಃ ಮಂತ್ರಿಗಳು ಕೃಷಿ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ಬೆಳೆ ವಿಮೆ ಹಣ ಅಂದ್ರೆ ಪ್ರಕ್ರಿಯೆ ಈಗ ಫೈನಲ್ ಸ್ಟೇಜ್ ನಲ್ಲಿ ಇದೆ. ರಾಜ್ಯ ಕೇಂದ್ರ ಡೇಟಾ ಮ್ಯಾಚಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಲ್ಲಿ ಸಂಭಾವ್ಯ ಬಿಡುಗಡೆ ದಿನಾಂಕ ಇಲ್ಲಿ ಡಿಸೆಂಬರ್ ಅಂತ್ಯದಿಂದ ಜನವರಿಯ ಮೊದಲನೆಯ ವಾರದೊಳಗಾಗಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಎಲ್ಲಾ ರೈತರ ಖಾತೆಗಳಿಗೂ ಕೂಡ ಮತ್ತೊಮ್ಮೆ ಹಣ ಬರಲಿದೆ. ನೋಡಿ, ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗೆ ಬರಬಹುದು ಅಂತ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೇಳಿದಂತೆ ಈ ಒಂದು ಜಿಲ್ಲೆಗಳಿಗೆ ಅಂದ್ರೆ ಆಲ್ಮೋಸ್ಟ್ ಇವತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಮತ್ತು ಗದಗ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಿಗೆ ಮತ್ತು ಬೀದರ್, ಕಲಬುರಗಿ, ವಿಜಯಪುರ ಹಣ ಇವತ್ತು ಬರ್ತಾ ಇರುವಂತದ್ದು ಮತ್ತು ಇನ್ನು ಉಳಿದ ಜಿಲ್ಲೆಗಳಿಗೆ ಬೇಗನೆ ಅಂದ್ರೆ ನಾಳೆಯಿಂದ ಜಮೆ ಆಗ್ತಾ ಇರುವಂತದ್ದು. ಮತ್ತು PMFBY ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಮೆ ಜನವರಿಯಲ್ಲಿ ಖಚಿತವಾಗಿದೆ. ಈ ಒಂದು ಜನವರಿಯಲ್ಲಿ ಎಲ್ಲಾ ರೈತರಿಗೆ ಮತ್ತೊಮ್ಮೆ ಫಸಲ್ ಬಿಮಾ ಯೋಜನೆಯಿಂದ ಹಣ ಬರಲಿದೆ. ರೈತರ ಒಂದು ಖಾತೆಗಳಿಗೆ ಇಲ್ಲಿ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಕೆಳಗಡೆ ದಯವಿಟ್ಟು ತಿಳಿಸಿ. ನಾನು ನಿಮ್ಮ ಪರವಾಗಿ ನಿಲ್ತಾನೆ, ನಿಮ್ಮ ಒಂದು ಕಾಮೆಂಟ್ಗೆ ರಿಪ್ಲೈ ಮಾಡ್ತಾನೆ. ಯಾರಿಗೆ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಬಂದಿಲ್ಲ ತಿಳಿಸಿ. ಯಾಕಂತಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮೆ ಆಗಿದೆ. ಎಲ್ಲಾ ರೈತರಿಗೆ ಆಲ್ಮೋಸ್ಟ್ ಜಮೆ ಆಗಿದೆ. ನಿಮ್ಗೆ ಜಮೆ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ನಲ್ಲಿ ನೀವು ತಿಳಿಸಲೇಬೇಕು. ಇದರಿಂದ ನಾನು ಸರ್ಕಾರಕ್ಕೆ ನಿಮ್ಮ ಒಂದು ಕಾಮೆಂಟ್ ಅನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾನೆ. ನೋಡಿ, PM ಕಿಸಾನ್ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಇವತ್ತು ಬರುವಂತಹ ಜಿಲ್ಲೆಗಳ ಲಿಸ್ಟ್, ತಾಲೂಕುಗಳ ಲಿಸ್ಟ್ ಮತ್ತು ನಾಳೆಯಿಂದ ಜಮೆ ಆಗುವ ಸಾಧ್ಯತೆ ಇರುವಂತಹ ಜಿಲ್ಲೆಗಳ ಲಿಸ್ಟ್ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ. ಇವಾಗ ಕೊನೆಯದಾಗಿ ಎಷ್ಟು ಹಣ ಜಮೆ ಆಗುತ್ತೆ ಬಹಳಷ್ಟು ಜನ ಕೇಳ್ತಾ ಇರೋದು ಇದೆ. ನೋಡಿ, ನಿಮ್ದೇನಾದ್ರೂ ಒಣಭೂಮಿ ಇದ್ದರೆ 17,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಜಮೆ ಆಗುತ್ತೆ. ಮತ್ತು ನೀರಾವರಿ ಭೂಮಿ, ನೀರಾವರಿ ಜಮೀನು ಇತ್ತು ಅಂದ್ರೆ ನಿಮ್ದು ಪ್ರತಿ ಹೆಕ್ಟರ್ಗೆ 25,500 ರೂಪಾಯಿ ಹಣ ಜಮೆ ಆಗುತ್ತೆ. ಮತ್ತು ತೋಟಗಾರಿಕೆ ಬೆಳೆ ಇತ್ತು ಅಂತಂದ್ರೆ 31,500 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ರೈತರ ಖಾತೆಗಳಿಗೆ ಬರಬೇಕಾದಂತಹ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣದ ಜೊತೆ ಈ ಬೆಳೆ ಪರಿಹಾರದ ಹಣನೂ ಕೂಡ ನಿಮ್ಮ ಒಂದು ಖಾತೆಗಳಿಗೆ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿರುವಂತಹ ಮಾಹಿತಿಯ ಅಪ್ಡೇಟ್ ಆಗಿದೆ. ಇದರ ಪ್ರಕಾರ ನಿಮ್ಮ ಒಂದು ಭೂಮಿ, ಒಣ ಭೂಮಿ ಇತ್ತಂತಂದ್ರೆ 17,000 ರೂಪಾಯಿ, ನೀರಾವರಿ ಭೂಮಿ ಇತ್ತಂದ್ರೆ 25,500 ರೂಪಾಯಿ ಮತ್ತು ತೋಟಗಾರಿಕೆ ಬೆಳೆ ಇತ್ತಂತಂದ್ರೆ 31,500 ರೂಪಾಯಿ ಹಣ ಸಿಗುತ್ತೆ. ನೋಡಿ, ಗರಿಷ್ಠವಾಗಿ 4 ಎಕರೆ ತನಕ ಇದ್ರೆ ಇದು ಸಿಗುತ್ತೆ. ಅಂದ್ರೆ 5 ಎಕರೆ ನಮ್ದು ಬೆಳೆ ಹಾನಿಯಾಗಿದೆ, 5 ಎಕರೆದು ನಮಗೆ ಹಣ ಬಂದಿಲ್ಲ, 10 ಎಕರೆ ನಮ್ದು ಬೆಳೆ ಹಾನಿಯಾಗಿದೆ, 10 ಎಕರೆದು ನಮಗೆ ಹಣ ಬಂದಿಲ್ಲ ಅಂತ ನೀವು ಕೇಳ್ಬೋದು. ವೀಕ್ಷಕರೇ ನೋಡಿ, ಕೇವಲ 4 ಎಕರೆಗೆ ಮಾತ್ರ ಇದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ 4 ಎಕರೆ ಒಳಗಡೆ ಇರುವಂತಹ ಎಲ್ಲಾ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.